ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂತು. ಅನ್ಬಾಕ್ಸಿಂಗ್ ಮಾಡಿದಾಗ ಸೊ ಈ ರೀತಿ ಓದೋದೆಲ್ಲ ಬಿಟ್ಟು ಇದನ್ನ ಮಾಡ್ತೀಯಾ ಅಂತ ಒಂದು ಇಂಜಿನಿಯರಿಂಗ್ ಡಿಗ್ರಿ ಜೊತೆ ಒಂದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಅಲರ್ಟ್ ಕನ್ನಡ. ಸೊ ನೀವು ಸುಮಾರು 7 ರಿಂದ 8 ತಿಂಗಳುಗಳಾಯ್ತು ಆಗ್ತಾ ಇಲ್ಲ ಅಂದ್ರೆ ನಾನು ಯಾರಂತನೂ ಕೂಡ ಎಷ್ಟೋ ಜನರಿಗೆ ಗೊತ್ತಿದ್ದಿಲ್ಲ. ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡ್ತೀರಾ, ಸೂಪರ್ ಅಂತ ಕಾಮೆಂಟ್ ಮಾಡ್ತೀರಾ. ಒಂದು ಸೀಕ್ರೆಟ್ ಹೇಳೋದಿದೆ, ಕೊನೆಗೆ ಹೇಳ್ತಾನೆ. ಐ ಆಮ್ ಬಿರೇಶ್ ಫ್ರಮ್ ಬಿಟೆಕ್ ಬಿರೇಶ್ ಅಂಡ್ ಅಪ್ಡೇಟ್ ಅಲರ್ಟ್ ಕನ್ನಡ. ನನಗೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂತು. ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಹೌದು, ಇದನ್ನ ಹಾಗಾಗಿ ನಿಮ್ ಜೊತೆನೆ ಅನ್ಬಾಕ್ಸಿಂಗ್ ಮಾಡ್ಬೇಕು ಅಂತ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇದರಲ್ಲಿ ಏನೇನಿದೆ ಅಂತಂದ್ರೆ ಒಂದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಇದೆ, ಹಾಗೆ ಒಂದು 2-3 ಲೆಟರ್ಸ್ ಇದಾವೆ. ಅದರಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಲೆಟರ್ ಇದೆ. ಸ್ವತಃ ಯೂಟ್ಯೂಬ್ ನ ಸಿಇಒ ಆಗಿರುವಂತಹ ನೀಲ್ ಮೋಹನ್ ಅವರೇ ಕಳಿಸಿರುವಂತಹ ಅವರ ಸಿಗ್ನೇಚರ್ ಜೊತೆ ಅವರು ಒಂದು ಲೆಟರ್ ಬರೆದು ಕಳಿಸಿರ್ತಾರೆ. ಅದರಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ನೋಡೋಣ. ಸೊ ಈ ಬಾಕ್ಸ್ ಈ ರೀತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ಮಾತನಾಡ್ತೇನೆ. ಏನಂತಂದ್ರೆ ಈ ಒಂದು ಅವಾರ್ಡ್ ಬರ್ಲಿಕ್ಕೆ ಮೇನ್ ಕಾರಣ ಏನಂತಂದ್ರೆ ಅದು ನೀವೇ. ಹೌದು, ನಿಮ್ಮ ಒಂದು ಸಪೋರ್ಟ್ ಇಂದ ಮಾತ್ರ ಇದು ಸಾಧ್ಯ. ಎಷ್ಟೋ ಲಕ್ಷ ಜನರು ನನಗೆ ತುಂಬಾ ಸಪೋರ್ಟ್ ಮಾಡಿದೀರಾ. ನಾನು ಯಾರಂತ ನಿಮ್ಗೆ ಗೊತ್ತಿರೋದಿಲ್ಲ. ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡ್ತೀರಾ, ಸೂಪರ್ ಅಂತ ಕಾಮೆಂಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಫಾರ್ಮೇಶನ್. ನಿಮ್ಮ ಒಂದು ಕಾಮೆಂಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆ ಒಂದು ಮೋಟಿವೇಶನಲ್ ಇಂದ ನಾನು ಒಂದು ವಿಡಿಯೋ ಮಾಡ್ತಾ ಸೊ ಇದನ್ನ ಪಡ್ಕೊಂಡಿದ್ದೇನೆ ನಿಮ್ಮ ಒಂದು ಸಪೋರ್ಟ್ ಇಂದ ಅಂತ ಹೇಳಲು ಬಯಸ್ತೇನೆ. ಹಾಗೆ ಇವಾಗ ಏನಂತಂದ್ರೆ ಎಷ್ಟೋ ಜನರಿಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಅನ್ನೋದು ತುಂಬಾ ಕನ್ಸಾಗಿರುತ್ತೆ ಯೂಟ್ಯೂಬ್ ಮಾಡೋರಿಗೆ. ಇದನ್ನ ನಾನು ನಿಮ್ ಜೊತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಬನ್ನಿ. ಸೊ ಇದು ಯಾವ ರೀತಿ ಇರುತ್ತೆ ಏನು ಅಂತ ನೋಡಿ. ನಿಮ್ಗೆ ಏನಾದ್ರೂ ಟೈಮ್ ಇತ್ತು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ನಿಮ್ಗೆ ಈ ರೀತಿ ಕಾಣುತ್ತೆ. ಇದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡು. ಏನಂತಂದ್ರೆ ಇದ್ರ ಮೇಲೆ ನಮ್ಮ ಒಂದು ಊರಿನ ಹೆಸರು ತುಂಬಾ ದೊಡ್ಡದಾಗಿ ಹಾಕಿದ್ದಾರೆ. ಅದೊಂದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಇದು US ಇಂದ ಬಂದಿರೋದು. UPS ಅಂತ ಹೇಳ್ತಾರೆ, ಯುನೈಟೆಡ್ ಪಾರ್ಸಲ್ ಸರ್ವಿಸ್ ಅಂತ. ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿ ಅದ್ರ ಮೇಲೆ ಹೆಸರನ್ನ ಕೆತ್ತಲಾಗುತ್ತೆ. ಬೆಳ್ಳಿ ಅವಾರ್ಡ್ ಇರುತ್ತಲ್ಲ, ಅದ್ರ ಮೇಲೆ ಹೆಸರನ್ನ ಕೆತ್ತಲಾಗುತ್ತೆ ನಮ್ಮ ಒಂದು ಚಾನಲ್ ಇಂದು. ಸೊ ಚಾನಲ್ ನೇಮ್ ಆದ್ರೂ ಕೊಡ್ಬೋದು, ನಮ್ಮ ನೇಮ್ ಆದ್ರೂ ಕೊಡ್ಬೋದು. ನಾನು ನಮ್ಮ ಚಾನಲ್ ನೇಮ್ ಅನ್ನೇ ಕೊಟ್ಟಿರೋದು. ಸೊ ಓಕೆ, ಈ ರೀತಿ ಇರುತ್ತೆ ಮೇಲ್ಗಡೆ. ಇದನ್ನ ಇವಾಗ ನಿಮ್ ಜೊತೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಬನ್ನಿ. ಸೊ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಏನೋ ಹಾಕಿದ್ದಾರೆ. ಸೊ ಇದನ್ನ ನೋಡೋಣ. 2 ಲೆಟರ್ಸ್ ಇದಾವೆ. ಇಲ್ಲಿ ಫ್ಲೈಟ್ ಡಿಸ್ಪ್ಯಾಚ್ ಅಂದ್ರೆ ಫ್ಲೈಟ್ ಮುಖಾಂತರ ಇದು ಬಂದಿರುತ್ತೆ. ಫ್ಲೈಟ್ ಡಿಸ್ಪ್ಯಾಚ್ ಆಗಿರೋ ಡೇಟು, ವೇಟ್ ಎಷ್ಟಿರುತ್ತೆ. ಇದು 1.1 kg ಇದೆ. ಸುಮಾರು ಇದೆಲ್ಲ ಸೇರಿ 2 kg ಇರ್ಬೋದು. ಇದೆಲ್ಲ ಸೇರಿ 2 kg ಇದೆ. ಬಟ್ ಅವಾರ್ಡ್ 1.1 kg ಇರ್ಬೋದು ಅಂತ ಅನ್ಸುತ್ತೆ ಇದ್ರ ಮೇಲೆ. ಓಕೆ, ಇವೆರಡು ಸೇಮ್. ಹಾಗೆ ವೆರಿಫಿಕೇಶನ್ ಅಡ್ರೆಸ್ ಎಲ್ಲ ವೆರಿಫಿಕೇಶನ್ ಮಾಡಿ ಅಲ್ಲೆಲ್ಲೇ ಒಂದೊಂದು ಕಳಿಸಿದ್ದಾರೆ. ಓಕೆ, ಇವಾಗ ಮೇನ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಓಕೆ, ಈ ರೀತಿ ಇರುತ್ತೆ. ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾರ ಜೊತೆನೂ ಶೇರ್ ಮಾಡಿದಿಲ್ಲ. ಮನೆಯಲ್ಲಿ ಹೇಳಿದ್ರೆ ಓದೋದೆಲ್ಲ ಬಿಟ್ಟು ಇದನ್ನ ಮಾಡ್ತೀಯಾ ಅಂತ ಬೈತಾರೆ ಅಂತ ಅನ್ಕೊಂಡು ಯಾರ ಜೊತೆನೂ ಶೇರ್ ಮಾಡಿದಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 50,000 ಫಾಲೋವರ್ಸ್ ಆಗಲಿ ಅನ್ಕೊಂಡು ನಾನು ಯಾರಿಗೂ ಕೂಡ ಶೇರ್ ಮಾಡಿದಿಲ್ಲ. ಆಮೇಲೆ ಗೊತ್ತಾಗ್ತಾ ಹೋಯ್ತು, ಹಾಗೆ ಫ್ರೆಂಡ್ಸ್ ಮುಖಾಂತರ, ಕೆಲವೊಂದಿಷ್ಟು ಜನರ ಮುಖಾಂತರ ಹಾಗೆ ಗೊತ್ತಾಗ್ತಾ ಹೋಯ್ತು. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡಿದಾಗ ಸೊ ಈ ರೀತಿ ಒಂದು ಬರುತ್ತೆ. ಐ ಥಿಂಕ್ ಇದನ್ನ ಸೈಡಿಗೆ ಇಡೋಣ. ಇದೆ, ಇದ್ರಲ್ಲಿನೇ ಎಲ್ಲ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಕಾಣಿಸುತ್ತಲ್ಲ. ಓಕೆ, ತುಂಬಾ ಸ್ಮೂತ್ ಇದೆ. ಅಂದ್ರೆ ತುಂಬಾ ದೂರ ಬರುತ್ತೆ ಅಂತ, ಎಲ್ಲಿ ಡ್ಯಾಮೇಜ್ ಆಗಬಾರ್ದು ಅಂತ ಹಾಕಿದ್ದಾರೆ. ಸೊ ಫಸ್ಟ್ ಈ ರೀತಿ ಒಂದು ಲೆಟರ್ ಇದೆ. ಇದು ರಿಕಾಗ್ನೈಸ್ಡ್ ಯುವರ್ ಟೀಮ್ ಅಂತ. ನಾನು ಟೀಮ್ ಜೊತೆ ಮಾಡ್ತಾ ಇಲ್ಲ, ನಾನೇ ಒಬ್ನೇ ಮಾಡ್ತಾ ಇರೋದು. ಓಕೆ, ಇಲ್ಲಿ ನೋಡಿ, ಇದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡು. ಇದು ನನಗೆ ಬಂದಿದೆಲ್ಲ ಅದು. ಇದು ನೆಕ್ಸ್ಟ್ ಗೋಲ್ಡ್ ಬಟನ್ ಅವಾರ್ಡು. ಇದು ಡೈಮಂಡ್ ಪ್ಲೇ ಬಟನ್ ಅವಾರ್ಡು. ನಿಮ್ಮ ಒಂದು ಸಪೋರ್ಟ್ ಇದ್ರೆ ಆಗುತ್ತೆ. ನೋಡೋಣ ನೆಕ್ಸ್ಟ್ ಟಾರ್ಗೆಟ್. ನೆಕ್ಸ್ಟ್ ಒಂದು ಕಂಗ್ರಾಚುಲೇಷನ್ ಅಂತ ಒಂದು ಚಿಕ್ಕ ಲೆಟರ್. ಸೊ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಕಾಣಿಸ್ಬೋದು. ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸಬ್ಸ್ಕ್ರೈಬರ್ಸ್ ಮಿಲಿಸ್ಟೋನ್. ವಿ ಆರ್ ಹೋನರ್ ಟು ಟೇಕ್ ಪಾರ್ಟ್ ಆಫ್ ರೆಕಾಗ್ನೈಸಿಂಗ್ ಯುವರ್ ಅಚೀವ್ಮೆಂಟ್ ಅಂಡ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಟು ಬಿ ಎಕ್ಸ್ಪೆಷನಲ್. ದಿಸ್ ಅವಾರ್ಡ್ ವಾಸ್ ಇನ್ಸ್ಪೆಕ್ಟೆಡ್ ಬೈ ಪ್ಯಾಕೇಜ್ ವಿತ್ ಗ್ರೇಟ್ ಕೇರ್ ಬೈ ರಿಸ್ಕ್ ಅಂತ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಮೇನು ನನಗೆ ಇದರಲ್ಲಿ ತುಂಬಾ ಇಷ್ಟ ಆಗಿರೋದೇನು ಅಂತಂದ್ರೆ ಈ ಒಂದು ಅವಾರ್ಡ್ಸ್ ಅಂತಂದ್ರೆ ನನಗೆ 2 ಅವಾರ್ಡು. ಈ ಒಂದು ಲೆಟರೇ ನನಗೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ನೀಲ್ ಮೋಹನ್ ಅವ್ರದ್ದು ಒಂದು ಸಿಗ್ನೇಚರ್ ಜೊತೆ ಅವರೇ ಸ್ವತಃ ಬರೆದೇ ಇರುವಂತಹ ಲೆಟರ್ ಅಂತ ಇದನ್ನ ನಾವು ಹೇಳ್ಬೋದು. ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸೊ ಡು ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್ಸ್ ಅಂತ. ಓಕೆ, ಇಲ್ಲಿ ಯುವರ್ 100 ಸಬ್ಸ್ಕ್ರೈಬರ್ಸ್ ಅಂದ್ರೆ ನಿಮ್ಮ ಒಂದು ಮೊದಲನೆಯ ಸಬ್ಸ್ಕ್ರೈಬರ್ ಯಾರು, ಮತ್ತು ನಿಮ್ಮ 100 ಸಬ್ಸ್ಕ್ರೈಬರ್ ನಿಮ್ಮ 100ನೇ ಸಬ್ಸ್ಕ್ರೈಬರ್ ಯಾರು, ಹಾಗೆ ಆರ್ ಯುವರ್ 1000 ಸಬ್ಸ್ಕ್ರೈಬರ್ಸ್ ಯಾರು ಅಂತ ಕೇಳಿದ್ದಾರೆ. ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಯಾರು. ಹಾಗೆ ಚಾನ್ಸಸ್ ಆರ್ ಯು ಡೋ
ಅಂಡ್ ವಿ ನೋ ದಟ್ ಯು ಆರ್ ಡೆಫಿನೆಟ್ಲಿ ರಿಮೆಂಬರ್ ಯುವರ್ 1 lakh ಸಬ್ಸ್ಕ್ರೈಬರ್. ಸೊ ಏನಾಗಿತ್ತು ಅಂತಂದ್ರೆ ನನಗೆ 50 ಅಂತಂದ್ರೆ 50ರಿಂದ 70,000 ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿತು, ತುಂಬಾ ಟೈಮ್ ಹಿಡಿತು. ಆದ ನಂತರ ಹಾಗೆ 5 ನಿಮಿಷಕ್ಕೊಮ್ಮೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇತ್ತು, ಬಟ್ ಇವಾಗ ಅಷ್ಟೊಂದು ಆಗ್ತಾ ಇಲ್ಲ. ಓಕೆ, ಯಾಕೆಂತಾನು ಕೂಡ ನಾನು ಹೇಳ್ತಾನೆ ಕೊನೆಗೆ. ಇಲ್ಲಿ ಯುವರ್ ಫ್ಯಾನ್ಸ್ ಮೇ ಹ್ಯಾವ್ ಫೌಂಡ್ ಯು ವೈಲ್ ಸರ್ಚಿಂಗ್ ಯೂಟ್ಯೂಬ್, learned about you through a friend, or maybe you showed up as a recommended video. No matter how they came to your channel, your audience stayed and their numbers increased because of your community to build. ಅಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ನಿಮ್ಮ ಒಂದು ಫ್ಯಾನ್ಸ್, ನಿಮ್ಮ ಒಂದು ಫಾಲೋವರ್ಸ್ ನಿಮ್ಮ ಒಂದು ಚಾನಲ್ಗೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ತೋರ್ಬಿಟ್ಟು ಬಂದಿರಬಹುದು, ಅಥವಾ ನಿಮ್ಮ ಸ್ನೇಹಿತರು ರೆಕಮೆಂಡ್ ಮಾಡಿರ್ಬೋದು ಬೇರೆದವ್ರಿಗೆ. ಹಾಗೆ ಯಾವುದೇ ಒಂದು ಯೂಟ್ಯೂಬ್ನೇ ರೆಕಮೆಂಡ್ ಮಾಡಿರ್ಬೋದು ವಿಡಿಯೋ, ನಿಮ್ಮ ಒಂದು ವಿಡಿಯೋನ ಯಾವುದೇ ರೀತಿ ನಿಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಫ್ಯಾನ್ಸ್ ಬಂದಿದ್ದಾರೆ, ಅದು ಅದೇ ರೀತಿನೇ ಬಿಲ್ಡ್ ಆಗ್ತಾನೆ ಹೋಗ್ತಾ ಇದೆ ಅಂತ ಇವರು ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಇಲ್ಲಿ ವಿ ಪ್ರೌಡ್ ಟು ಹಾನರ್ ಯುವರ್ ಇಂಪ್ರೆಸಿವ್ ಮಿಲಿಸ್ಟೋನ್ ಆಫ್ ರೀಚಿಂಗ್ 1 lakh ಸಬ್ಸ್ಕ್ರೈಬರ್ಸ್ ವಿತ್ ದ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಅಂತ ಮತ್ತೆ ಕಂಗ್ರಾಚುಲೇಷನ್ಸ್ ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿ ನೋ ದಟ್ ಯು ಹ್ಯಾವ್ ಮೆನಿ ಮೋರ್ ಸ್ಟೋರೀಸ್ ಟು ಶೇರ್ ವಿತ್ ಯುವರ್ ಕಮ್ಯುನಿಟಿ ಅಂಡ್ ವಿ ನೋ ಯುವರ್ ಫ್ಯಾನ್ಸ್ ಕ್ಯಾಂಟ್ ವೇಟ್ ಫಾರ್ ಯುವರ್ ಅಮೇಜ್ ದೆನ್ ಇವನ್ ಮೋರ್ ವಿತ್ ಯುವರ್ ಕಮಿಟ್ಮೆಂಟ್ ಅಂಡ್ ಕ್ರಿಯೇಟಿವಿಟಿ. ತುಂಬಾ ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ ಇದನ್ನ, ತುಂಬಾ ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ. ಮತ್ತೆ ಸೊ ಕೀಪ್ ಕ್ರಿಯೇಟಿಂಗ್, ಓಕೆ, ಕೀಪ್ ಬಿಲ್ಡಿಂಗ್, ಓಕೆ, ವಿ ಕ್ಯಾಂಟ್ ವೇಟ್ ಟು ಸಿ ವಾಟ್ ಯು ಡೂ ನೆಕ್ಸ್ಟ್. And we are here to support you along the way. And who knows, when you reach your millionth subscribers, we may just write to you and ask, do you remember your 1 lakh subscribers? ಅಂತಂದ್ರೆ ಯಾರಿಗೊತ್ತು, ಮುಂದೆ ನಾವು ಇದೇ ರೀತಿನೇ ನಿಮ್ಗೆ ಕಳಿಸಬಹುದು. 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಗೋಲ್ಡನ್ ಪ್ಲೇ ಬಟನ್ ಅವಾರ್ಡ್ ಕೇಳುವಾಗ ನಾವು ಈ ರೀತಿ ಕಳಿಸಬಹುದು. ಹಾಗಾಗಿ ನಿಮ್ಮ ಒಂದು 10 ಲಕ್ಷದ 1 ಮಿಲಿಯನ್ ಕ್ಲಿಕ್ ಮಾಡಿದಾಗ ಒಬ್ಬರು ಬಾಕಿ ಇರ್ತಾರಲ್ಲ, ಅವಾಗ ಅವರು ಸಬ್ಸ್ಕ್ರೈಬ್ ಮಾಡಿದಾಗ ಅವರು ಯಾರು ಅವ್ರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ನೋಡಿ, ನನ್ನ ಮೊದಲನೆಯ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿನೇ ನಮ್ಮ ಅಪ್ಪಾಜಿ ಫೋನ್ ಅಥವಾ ಯಾರ್ದೋ ಫೋನ್ ತಗೊಂಡು ನಾನೇ ಸಬ್ಸ್ಕ್ರೈಬ್ ಮಾಡಿದ್ದೆ. ನನ್ನ ಚಾನಲ್ ಅನ್ನ ಓಪನ್ ಮಾಡಿದಾಗ ಅದು ನಾನೇ. ಯುವರ್ 100th ಸಬ್ಸ್ಕ್ರೈಬರ್ಸ್ ನನ್ನ ಫ್ರೆಂಡ್ಸ್ ಯಾರೋ ಇರ್ತಾರೆ, ಮತ್ತು ಇವರ 1000 ಸಬ್ಸ್ಕ್ರೈಬರ್ ಯಾರು ಅಂತ ಕೇಳಿದ್ದಾರೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಂತ ಗೊತ್ತಿಲ್ಲ, ಬಟ್ ಹೌದು ಇಲ್ಲಿ 1 lakh ಸಬ್ಸ್ಕ್ರೈಬರ್ಸ್ ಯಾರಂತ ಕೇಳಿದ್ದಾರೆ. ಸೊ ಎಲ್ಲರೂ ಕೂಡ ಹೌದು, ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದ್ಕೆ ನಮ್ಮ ಒಂದು ಚಾನಲ್ ನಿಯರ್ ಬೈ 400K ಸಬ್ಸ್ಕ್ರೈಬರ್ಸ್ಗೆ ಬರ್ತಾ ಇದೆ. ಏನಂತಂದ್ರೆ ಇಲ್ಲಿ ಅಪ್ಡೇಟ್ ಅಲರ್ಟ್ ಕನ್ನಡ ಮತ್ತು ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್, ಈ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಬ್ಯಾಕಪ್ ಚಾನಲ್ ಆಗಿ ನಾನು ಓಪನ್ ಮಾಡಿದ್ದು. ಸೊ ನನ್ನ ಒಂದು ಈ ಒಂದು ಕ್ರೆಡಿಟ್ ಎಲ್ಲಿಗೆ ಅಂತಂದ್ರೆ ನನ್ನ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ಗೆ ಒಂದು ಸೀಕ್ರೆಟ್ ಹೇಳೋದಿದೆ, ಕೊನೆಗೆ ಹೇಳ್ತಾನೆ. ಸೊ ಬನ್ನಿ, ಇವಾಗ ನಮ್ಮ ಮೇನು ಸಿಲ್ವರ್ ಪ್ಲೇ ಬಟನ್. ತುಂಬಾ ಜನರು ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸು, ಎಲ್ಲಿ ಸಿಲ್ವರ್ ಪ್ಲೇ ಬಟನ್ ಎಲ್ಲಿ ಅಂತ. ಕೆಲವೊಬ್ಬರಿಗೆ ಬಂದಿದೆ ಅಂತ ಹೇಳಿದ್ದೆ, ಯಾಕೆ ಬಂದಿಲ್ಲ ಏನು ಹೇಳ್ತಾನೆ ಎಲ್ಲರಿಗೂ. ಇದು ಅಪ್ಡೇಟ್ ಅಲರ್ಟ್ ಕನ್ನಡ. ಸೊ ಓಪನ್ ಮಾಡಿದಾಗ ಸೊ ಇನ್ನೊಂದೇನೋ ಇದೆ, ಇದನ್ನ ಆಮೇಲೆ ನೋಡೋಣ. ಇವಾಗ ಮೇನ್ ಇರೋದು ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಕಾಣಿಸ್ತಾ ಇರ್ಬೋದು ನೋಡಿ, ಈ ರೀತಿ ಇದೆ. ತುಂಬಾ ಪ್ರೀಮಿಯಂ ಆಗಿದೆ, ಸಖತ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೆಸೆಂಟೆಡ್ ಟು ಅಂತ ಹಾಕಿದ್ದಾರೆ. ಸೊ ಪ್ರೆಸೆಂಟೆಡ್ ಟು ಅಂತಂದು ಅಪ್ಡೇಟ್ ಅಲರ್ಟ್ ಕನ್ನಡ. ಸೊ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಹಾಕ್ಬಿಟ್ಟು ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್ ಅಂತ. ಮತ್ತೆ ಕೆಳಗಡೆ ಯೂಟ್ಯೂಬ್ ಲೋಗೋ. ಸೊ ಯೂಟ್ಯೂಬ್ ಲೋಗೋ ಸೊ ಈ ರೀತಿ ಕಾಣುತ್ತೆ ನಿಮಗೆ ಇದು. ಸೊ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದಾನೆ, ಈ ರೀತಿ ಕಾಣುತ್ತೆ. ತುಂಬಾ ಪಳ ಅಂತ ಹೊಳಿತಾ ಇದೆ. ಇದಕ್ಕೂ ನಾನು ತುಂಬಾ ಡೇಸ್ ಇಂದ ಕಾಯ್ತಾ ಇದ್ದೆ. ಯಾಕಂತಂದ್ರೆ 1 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಇದನ್ನ ಕೊಡಲಾಗುತ್ತೆ. ಬಟ್ ನನ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಇರ್ಲಿ ಪರವಾಗಿಲ್ಲ, ಯಾವ ಒಂದು ಟೈಮಿಗೆ ಬರಬೇಕು ಅದೇ ಟೈಮಿಗೆ ಬರುತ್ತೆ ಅಂತ. ನನ್ನ ಮೊದಲನೆಯ ಒಂದು ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಅವಾರ್ಡು, ಹಾಗೆ ನಮ್ದು ಇನ್ನೂ ಒಂದು ಗೋಲ್ಡನ್ ಪ್ಲೇ ಬಟನ್ ಅವಾರ್ಡು. ಸೊ ಇವಾಗ ನಿಯರ್ ಬೈ 4 lakh ಇದೆ. ಆದಷ್ಟು ಬೇಗ 10 lakh ಅಂದ್ರೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಅದು ಬರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ನಿಮ್ ಜೊತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾನು ಮಾತಾಡ್ತೇನೆ ಅಂತ ಹೇಳಿದೆ, ಅದೇನಂತ ಹೇಳ್ತಾ ಹೋಗ್ತಾನೆ. ಸೊ ಕೊನೆವರೆಗೂ ಕೂಡ ನೋಡಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಕೂಡ ಹೇಳಿದ್ದಿಲ್ಲ. ಹೌದು, ಯಾಕಂತಂದ್ರೆ ಯಾವಾಗ ನೋಡಿದ್ರು ಫೋನ್ ನೋಡ್ತಾ ಇರ್ತೀಯ, ಯಾಕೆ ಬೇಕು ಓದ್ಕೋ, ತುಂಬಾ ಜನರು ಹೇಳ್ತಾ ಇದ್ರು. ಆದ್ರೆ ನನ್ನ ಫೋನ್ನಲ್ಲಿ ನನಗೆ ಕ್ರಿಯೇಟಿವಿಟಿ ಅಂದ್ರೆ ತುಂಬಾ ಕ್ರೇಜು. ನಾನು ಫಸ್ಟ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನಂತಂದ್ರೆ ಟೆಕ್ನಾಲಜಿ ಬಗ್ಗೆ, ಮೀನ್ಸ್ ಇವಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನನಗೆ ಅವು ತುಂಬಾ ಇಷ್ಟ, ಆದ್ರೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಎಜುಕೇಶನಲ್ ಕಂಟೆಂಟ್ ವಿಡಿಯೋಸ್ನ ಮಾಡ್ತಾ ಇವಾಗ ಗವರ್ನಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ದೊಡ್ಡ ಚಾನೆಲ್ ಆಗಿ ಬೆಳೆದಿರೋದು. ಎಲ್ಲವೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇಂದ ಮಾತ್ರ ಇದು ಸಾಧ್ಯ. ನೋಡಿ, ನಾನು ಕೆಲವೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾರಿಗೆ ಅಂತಂದ್ರೆ ನಮ್ಮ ತಂದೆ ತಾಯಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಅವ್ರಿಗೆ ಆಮೇಲೆ ಗೊತ್ತಾಯ್ತು, ಬಟ್
ಗೊತ್ತಾದ್ರೆ ಏನಾದ್ರು ಅಂತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರು ಏನೂ ಅಂದಿಲ್ಲ. ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಮಾಡು ನೀನು, ಅದ್ರ ಜೊತೆ ಓದೋದು ಮಾತ್ರ ಬಿಡ್ಬೇಡ, ಓದೋದ್ರ ಜೊತೆಗೆ ಅದನ್ನ ಮಾಡು, ಟೈಮ್ ಇತ್ತು ಅಂದ್ರೆ ಮಾತ್ರ ಅದನ್ನ ಮಾಡು ಅಂತಂದ್ರು. ಹಾಗೆ ನಮ್ಮ ಸಿಸ್ಟರ್ಸು, ನಮ್ಮ ಮಾವಂದಿರಿಗೆ, ಹಾಗೆ ನಮ್ಮ ಸೋದರ ಮಾವ, ಅವ್ರಿಗೆಲ್ಲರಿಗೂ ಕೂಡ ನನ್ನ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾನೆ. ಹಾಗೆ ಇಲ್ಲಿ ನನ್ನ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ, ನಮ್ಮ ದೊಡ್ಡಪ್ಪ ಎಲ್ಲರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾನೆ. ಇವಾಗ ಎಲ್ಲರಿಗಿಂತ ಸ್ಪೆಷಲ್ ಥ್ಯಾಂಕ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಮಾತ್ರ ನಾನು ಈ ಒಂದು ಅವಾರ್ಡ್ ಅನ್ನ ತಗೊಳ್ಳಿಕ್ಕೆ ಆಗಿದ್ದು. ಹೌದು, ನನ್ನ ಒಂದು ವಿಡಿಯೋಸ್ಗಳಿಂದ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನೋಡಿ, ಈ ಒಂದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಏನಿದೆಯಲ್ಲ, ಸೊ ಇದು ನನಗೆ ನಿಮ್ಮ ಒಂದು ಪ್ರೀತಿಯಷ್ಟು ಇದೇನು ದೊಡ್ಡದಲ್ಲ. ಸೊ ಇದು ಇದ್ರೂ ಕೂಡ, ಇದು ಇಲ್ಲದೆ ಇದ್ರೂ ಕೂಡ ನಿಮ್ಮ ಒಂದು ಸಪೋರ್ಟ್ ನನಗೆ ಇರುತ್ತೆ ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ಒಂದು 5-6 ದಿನದ ಹಿಂದ್ಗಡೆ ಇದು ಬರಬೇಕಾಗಿತ್ತು, ಡೇಟ್ ಪ್ರಕಾರ 5-6 ದಿನದ ಹಿಂದ್ಗಡೆ ಬರಬೇಕಾಗಿತ್ತು, ಆದ್ರೆ ಲೇಟ್ ಆಗಿ ಬಂದೆ. ಕೆಲವೊಂದಿಷ್ಟು ಸೀಕ್ರೆಟ್ ಗಳನ್ನ ಹೇಳ್ತೇನೆ ಅಂದಿದ್ದೆ. ಏನಂತಂದ್ರೆ, ನನ್ಗೆ ಆನ್ ದ ಫೇಸ್ ಆಗಿ ವಿಡಿಯೋ ಮಾಡೋದು ಸ್ವಲ್ಪ ಮುಜುಗರ ಅಂತ ಅನ್ಸುತ್ತೆ, ಯಾಕೋ ಗೊತ್ತಿಲ್ಲ. ಹಾಗಾಗಿ ನಾನು ವಾಯ್ಸ್ ಓವರ್ ಮುಖಾಂತರ ವಿಡಿಯೋಸ್ ನ ಮಾಡೋದು. ಇಲ್ಲಿ ನೋಡಿ, ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್. ಹೌದು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಗ್ರಾಜುಯೇಟ್. ನನ್ನ ಒಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಲ್ಲಿ ತುಂಬಾ ಅಂತಂದ್ರೆ ತುಂಬಾ ಜನರು ಹೆಲ್ಪ್ ಮಾಡಿದೀರಾ. ಓಕೆ, ಥ್ಯಾಂಕ್ ಯು. ಹಾಗೆ ನನ್ನ ಟೀಚರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದೀರಾ, ಥ್ಯಾಂಕ್ ಯು. ಹಾಗೆ ಸೊ ಏನಂತಂದ್ರೆ, ನಾನಿವಾಗ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ಇಂಜಿನಿಯರಿಂಗ್ ಡಿಗ್ರಿ ಜೊತೆ ಒಂದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಅಲರ್ಟ್ ಕನ್ನಡ. ಸೊ ನೀವು ಸರ್ಚ್ ಮಾಡಿ ನೋಡಬಹುದು, ಯಾಕಂತಂದ್ರೆ ಈ ಒಂದು ವಿಡಿಯೋ ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್ ನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್, ಒಂದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಅನ್ನ ರನ್ ಮಾಡ್ಕೊಂಡು ಒಬ್ಬನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಅದ್ರ ಜೊತೆ ಇಂಜಿನಿಯರಿಂಗ್ ಡಿಗ್ರಿ, ಹೆವಿ ಟಫೆಸ್ಟ್ ಡಿಗ್ರಿ ಇನ್ ವರ್ಲ್ಡ್ ಅಂತಂದ್ರೆ ತಪ್ಪಾಗಲಾರದು. ಇಂತಹ ಒಂದು ಡಿಗ್ರಿ ಪ್ಲಸ್ ಒಂದು ಯೂಟ್ಯೂಬ್ ಚಾನಲ್, ಕನ್ನಡ ಕಂಟೆಂಟ್ ಯೂಟ್ಯೂಬ್ ಚಾನಲ್, ಹಾಗೆ ಅದ್ರ ಜೊತೆ ಮತ್ತೊಂದು ಯೂಟ್ಯೂಬ್ ಚಾನಲ್, ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್. ಅದ್ರ ಜೊತೆ ಇನ್ನೊಂದು ಸೀಕ್ರೆಟ್ ರಿವೀಲ್ ಏನಪ್ಪಾ ಅಂತಂದ್ರೆ, ಒಂದು ವೆಬ್ಸೈಟ್ ಏನಪ್ಪಾ ಅಂತಂದ್ರೆ karnataka-alerts.com. karnataka-alerts.com ಅಂತ ಒಂದು ವೆಬ್ಸೈಟು. ಹೌದು, ಆ ಒಂದು ವೆಬ್ಸೈಟು ನ್ಯೂಸ್ ಅಂದ್ರೆ ಆಲ್ಮೋಸ್ಟ್ ನ್ಯೂಸ್ ಅನ್ನ ಶೇರ್ ಮಾಡೋದು. ಇವಾಗ ಯಾವ ರೀತಿ ಅಂತಂದ್ರೆ, ವೆಬ್ಸೈಟ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟೋ ಜನರಿಗೆ, karnataka-alerts.com ಅಂತ. ಸೊ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಅದನ್ನಂತೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. 2 ಯೂಟ್ಯೂಬ್ ಚಾನಲ್ ಪ್ಲಸ್ ಒಂದು ವೆಬ್ಸೈಟು, ಈ ಇಂಜಿನಿಯರಿಂಗ್ ಡಿಗ್ರಿ, ಇದೆಲ್ಲರ ಜೊತೆಗೆ ಫ್ಯಾಮಿಲಿ ಕಡೆನೂ ಟೈಮಿಂಗು, ಮತ್ತೆ ನನ್ನ ಕೆರಿಯರ್ ಮೇಲೆ ಫೋಕಸ್ಸು, ಗೊತ್ತಿಲ್ಲ. ಹಾಗಾಗಿ ಸುಮಾರು 7ರಿಂದ 8 ತಿಂಗಳುಗಳಾಯಿತು ಡೈಲಿ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ನೋಡೋಣ, ನನಗೆ ಟೈಮ್ ಸಿಕ್ಕಾಗಲೆಲ್ಲ ನಾನು ಮಾಡ್ತೇನೆ. ಯಾಕಂತಂದ್ರೆ ನಾನು ಯಾರಂತನೂ ಕೂಡ ಎಷ್ಟೋ ಜನರಿಗೆ ಗೊತ್ತಿದ್ದಿದ್ದಿಲ್ಲ. ಇದು ಬಂದಾಗ ನಮ್ಮ ಊರಿನ ಹಿರಿಯ ವ್ಯಕ್ತಿಗಳು ಬಂದು ನನಗೆ ಸನ್ಮಾನ ಕೂಡ ಮಾಡಿದ್ರು, ತುಂಬಾ ಖುಷಿ ಕೂಡ ಆಯ್ತು. ಇದೆಲ್ಲವೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಇಂದ ನನಗೆ ಸಿಕ್ಕಿರೋದು. ಹೌದು, ನಿಮ್ಮ ಒಂದು ನಂಬಿಕೆ ಇದೇ ರೀತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು ಸಿಲ್ವರ್ ಪ್ಲೇ ಬಟನ್ ಅವಾರ್ಡು ಲೇಟ್ ಆಗಿ ಬಂತು, ಬಟ್ ಗೋಲ್ಡನ್ ಪ್ಲೇ ಬಟನ್ ಅವಾರ್ಡು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಬರಬಹುದು. ನಿಮ್ಮ ಒಂದು ಸಪೋರ್ಟ್ ಇದ್ರೆ ಬರಬಹುದು. ನೋಡೋಣ ಏನಾಗುತ್ತೆ ಅಂತ. ನಾನು ನನ್ನ ಕೆರಿಯರ್ ಮೇಲೇನು ಫೋಕಸ್ ಮಾಡಬೇಕು, ನೋಡೋಣ. ಅದ್ರ ಜೊತೆ ಇದನ್ನಂತೂ ಬಿಡೋದಿಲ್ಲ, ಏನೇ ಆಗಲಿ ಇದನ್ನ ಬಿಡೋದಿಲ್ಲ, ಮಾಡೋಣ. ಹಾಗೆ ಇವಾಗ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ತುಂಬಾ ಜನ ನನಗೆ, ಸರ್ ನನಗೆ ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ ಐಡಿಯಾ ಇಲ್ಲ, ಯಾವ ರೀತಿ ಮಾಡ್ಬೇಕಂತ ಫೋನ್ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿರ್ತೀರಾ. ನನ್ನ ಫ್ರೆಂಡ್ಸ್ ಕೆಲವೊಬ್ರು ಕೇಳ್ತಾರೆ ಹೇಗೆ ಮಾಡ್ಬೇಕು, ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ. ಸೊ ನೋಡಿ, ನಾನು ಕೂಡ ಅನ್ಕೊಂಡಿದ್ದಿಲ್ಲ, ಯಾವತ್ತೂ ಕೂಡ ಅನ್ಕೊಂಡಿದ್ದಿಲ್ಲ ನಾನೊಬ್ಬ ಯೂಟ್ಯೂಬರ್ ಆಗ್ತೇನೆ ಅಂತ. ನಿಮ್ಮ ಒಂದು ಸಪೋರ್ಟ್ ಇಂದ ನಾನು ಯೂಟ್ಯೂಬರ್, ಇವಾಗ ಆಫಿಷಿಯಲ್ ಆಗಿ ನನ್ಗೆ ಯಾರಾದ್ರೂ ಕಾಮಿಡಿ ಮಾಡ್ತಾ ಯೂಟ್ಯೂಬರ್ ಅಂದ್ರೆ ಸ್ವಲ್ಪ ಕೋಪ ಬರ್ತಿತ್ತು. ಯಾಕಂತಂದ್ರೆ ಇವಾಗ ಯೂಟ್ಯೂಬ್ ಸಿಒನವರೇ ಕ್ರಿಯೇಟರ್, ಯೂಟ್ಯೂಬರ್ ಅಂತ ಹೇಳ್ತಾರೆ. ನಮ್ಗೆಲ್ಲ ಪ್ರತಿದಿನ ಮೇಲೆಲ್ಲ ಬರ್ತವೆ, ಕ್ರಿಯೇಟರ್ ಅಂತಾನೆ ಬರ್ತವೆ. ಸೊ ಯೂಟ್ಯೂಬ್ ಕ್ರಿಯೇಟರ್ಸ್ ಎರಡು ಒಂದೇ, ಯೂಟ್ಯೂಬರ್, ಯೂಟ್ಯೂಬ್ ಕ್ರಿಯೇಟರ್ಸ್. ಓಕೆ, ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ, ನನಗೆ ತುಂಬಾ ಜನರು ಸಪೋರ್ಟ್ ಮಾಡಿದೀರಾ. ಯಾರ್ಯಾರು ಸಪೋರ್ಟ್ ಮಾಡಿದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಏನಂತಂದ್ರೆ ಆದಷ್ಟು ಬೇಗ ನಿಮ್ಮ ಒಂದು ಸಪೋರ್ಟ್ ಇದ್ರೆ ಗೋಲ್ಡನ್ ಪ್ಲೇ ಬಟನ್ ಕೂಡ ನಿಮ್ ಜೊತೆ ಅನ್ಬಾಕ್ಸಿಂಗ್ ಮಾಡುವಂತಹ ಒಂದು ಸಮಯ ಬರಬಹುದು. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಒಂದು ಚಿಕ್ಕ ಮಾತು ನಿಮ್ ಜೊತೆ ಹೇಳಲು ಇಷ್ಟಪಡ್ತೇನೆ. ಏನಂತಂದ್ರೆ, ಕಷ್ಟಗಳಿಗೆ ಯಾವತ್ತೂ ಹಿಂದೆ ಸರಿಬೇಡಿ. ಯಾಕಂತಂದ್ರೆ ಅದು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ, ಇವತ್ತು ಹೋಗುತ್ತೆ. ಸೊ ಈ ರೀತಿ ಇರುತ್ತೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾವುದೇ ಒಂದು ಕೆಲಸ ಆಗ್ಬೇಕಾಗಿತ್ತು, ಅದಾಗ್ಲಿಲ್ಲ. ಯಾವುದೇ ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು, ಅಲ್ಲಿ ಹೋಗಕ್ಕಾಗ್ಲಿಲ್ಲ ಅಂತ. ನಾನು ಕೂಡ ಯೂಟ್ಯೂಬ್ ಇವೆಂಟ್ಸ್, ರೀಸೆಂಟ್ ಆಗಿ ಕೊಚ್ಚಿಯಲ್ಲಿ ಇವೆಂಟ್ಸ್ ಇತ್ತು, ನೆಕ್ಸ್ಟ್ ಅಹಮದಾಬಾದ್ ಅಲ್ಲಿ ಇವೆಂಟ್ ಇದೆ. ಅಂದ್ರೆ ಕೊಚ್ಚಿಲಿ ಹೋಗಿದ್ದಿಲ್ಲ ನಾನು, ಅಹಮದಾಬಾದ್ ಅಲ್ಲಿ ಕರೆದಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ತುಂಬಾ ದೂರ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಬೆಂಗಳೂರಲ್ಲೂ ಕೂಡ ಇತ್ತು, ಬೆಂಗಳೂರಲ್ಲಿ ಗೂಗಲ್ ಆಫೀಸ್ ಅಲ್ಲಿನೇ ಇತ್ತು, ಬಟ್ ನನಗೆ ಹೋಗಕ್ಕಾಗಲಿಲ್ಲ. ಸೊ ನೋಡೋಣ, ಇನ್ಮೇಲೆ ಇವೆಂಟ್ ಗಳನ್ನು ಕೂಡ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದ್ರ ಜೊತೆ ನಾನು ಕೆರಿಯರ್ ಕೂಡ ಫೋಕಸ್ ಮಾಡ್ತೇನೆ. ಏನೇ ಆಗಲಿ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದೀರಾ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಓಕೆ,
ಆನ್ ದ ಫೇಸ್ ನಾನು ಜಾಸ್ತಿ ಮಾತಾಡಲ್ಲ, ಆದರೂ ಕೂಡ ಮಾತನಾಡಿದ್ದೀನಿ. ಮತ್ತೆ ಗೋಲ್ಡನ್ ಪ್ಲೇ ಬಟನ್ ನೋಡೋಣ, ಅವಾಗ ಮತ್ತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಕೀಪ್ ಸಪೋರ್ಟಿಂಗ್. ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ, ಆದಷ್ಟು ಬೇಗ ನಾನು ಆಕ್ಟಿವ್ ಅಲ್ಲಿ ಇರ್ತಾನೆ. ತುಂಬ ಡೇಸ್ ಆಯಿತು ಹೇಳಿ, ನಾನು ಸುಮಾರು 8 ತಿಂಗಳುಗಳಾಯಿತು ನಾನು ಆಕ್ಟಿವ್ ಅಂದರೆ ಸರಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲೆ ಆಕ್ಟಿವ್ ಆಗಿರ್ತಾನೆ. ಸೊ ಥ್ಯಾಂಕ್ ಯು. ನನ್ನ ಸಿಲ್ವರ್ ಪ್ಲೇ ಬಟನ್ ಅವಾರ್ಡು, ಸೊ ಇದು ನಿಮ್ಮಿಂದ. ಓಕೆ, ಥ್ಯಾಂಕ್ ಯು.